ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಎಂಎನ್ ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8537080925, ಮತ್ತೊಂದು 636351. ಶುರುವಾದಾಗ ನನ್ನ ಅಭ್ಯರ್ಥಿ ಮಾಡಬೇಕಂತೇಳಿ NDAಯಿಂದ ಒಂದು ತೀರ್ಮಾನ ಆಯಿತು. ತೀರ್ಮಾನ ಆದಮೇಲೆ ನಾನು ಕಡ್ಡಾಯವಾಗಿ ಬೇಡ ಅಂತ ಹೇಳಿದೆ. ಕಾರಣ ಏನಂದ್ರೆ ನಮ್ಗೆ ಬರೀ 21 ಓಟ್ ಇತ್ತು, ಅವ್ರದ್ದು 50 ಓಟ್ ಇತ್ತು. ನನಗೆ ಬೇಡಪ್ಪ, ನನ್ನಿಂದ ಆಗಲ್ಲ ಅಂತ ಹೇಳಿದ್ರು. ಮಾಜಿ ಸಭಾಪತಿ ಅವರೇನು ಹೇಳಿದ್ರು, ಇಲ್ಲಣ್ಣ ನೀವು ಯಾರಾದರೂ ತೀರ್ಮಾನ ಮಾಡ್ಕೊಂಬಂದಿ ಅಂತಂದು ಇದೇ ಸಭೆಯಲ್ಲೇ ಹೇಳಿದರು. ಆಗ ನಾನಪ್ಪ ಆಮೇಲೆ ನಮ್ಮ ಇವರು ಪ್ರಭಾಕರ್ ಅಣ್ಣ ಇನ್ನೂ ಒಬ್ಬರು ಇದ್ದಾರೆ ನೋಡೋಣ ಅಂತ ಹೇಳಿದ್ರು. ಸರಿ ಆಯ್ತು ಮಾಡಿ, ನನಗಂತೂ ಬೇಡ ಅಂತ ಹೇಳಿ, ನನಗೆ ಬೇಡ, ನೀವು ಯಾರಾದರೂ ಮಾಡಿ ಅಂತೇಳಿ. ಆಮೇಲೆ ಅವರು ಪಾಪ ತಗೊಂಡೋಗಿ ನಮ್ಮ ಇವ್ರನ್ನ ನೋಡಿದ್ರು. ಆಮೇಲೆ ಇಲ್ಲಣ್ಣ ನೀನೇ ಇರು ಅಂತ ಹೇಳಿದ್ರು. ಇಲ್ಲ, ಇನ್ಯಾರನ್ನಾದ್ರೂ ನೋಡಿ ಅಂತ ಇನ್ನೂ ಒಬ್ಬರು ರೆಡಿ ಆದರು. ಸರಿ, ಆಮೇಲೆ ಅವರು ಬೇಡ ಅಂದರು, ಎಲ್ಲ ಬೇಡ ಅಂದರು. ಆಮೇಲೆ 4 ದಿವಸ ಟೈಮ್ ತಗೊಂಡು ಆಮೇಲೆ ಇಲ್ಲಣ್ಣ ಎಲ್ಲರೂ ನಿಮ್ಮ ಮೇಲೆ ಹೇಳ್ತಾರೆ, ನಮ್ಮ ಎರಡೋಬಳಿಯವರು ಸೇರಿದ್ದವರು, ಎರಡೋಬಳಿಯವರು ನಿಮ್ಮ ಮೇಲೆ ಹೇಳ್ತಾರೆ, ನೀವೇ ಇದು ಬಿಡಿ ಅಂತ. ಸರಿ, ನಿಮ್ಮ ಮಾತಿಗೆ ಎದುರೇಳಲ್ಲಪ್ಪ, ಇರ್ತೀನಿ ಅಂತೇಳಿ ಒಪ್ಕೊಂಬಿಟ್ಟು ಆಮೇಲೆ ಅಲ್ಲಿಂದ ಶುರು ಮಾಡಿದ್ವಿ. ನಮ್ಮ ಲೀಡ್ರುಗಳೆಲ್ಲ ನಮ್ಮ ಇವರು ಹೇಳಿದರು, ಏನು ನಾವು ಕ್ಯಾನ್ವಾಸ್ ಬರ್ತೀವಿ ಅಂತ. ಯಾರು ಬೇಡಪ್ಪ, ಅವಮಾನ ಆಗುತ್ತೆ. 21 ಓಟ್ ಇರೋದು ನಮ್ಮದು, ಅದು ಸಾರಾಯವ್ರ ಹತ್ರ ನಾವು ಫೈಟ್ ಮಾಡಬೇಕು. ಕೋಟಿಗಳಿದೆ ಅವ್ರ ಹತ್ರ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ. ಆವಾಗ ಏನು ನಮ್ಮ ಲೀಡ್ರು ಕೂಡ ಕಾಪ್ ಮಾಡ್ಕೊಂಡಿದ್ದಾರೆ ನಮ್ಮ ಮೇಲೆ, ಏನು ನಮ್ಗೆ ಹೇಳ್ದೆ ಹೋಗ್ತಾ ಇದ್ದಾನೆ ಅಂತ ಅವ್ರಿಗೂ ಗೊತ್ತು, ಇಬ್ಬರಿಗೂ ಗೊತ್ತು. ಆಮೇಲೆ ನಾನು ಒಬ್ಬನೇ ಹೋಗಿ ಎಲ್ಲರನ್ನು ಕೇಳ್ಕೊಂಡೆ. ಚಿನ್ನಪ್ಪನ ಒಬ್ಬನ ಬಿಟ್ಟು 70 ಜನನೂ ಕೇಳಿದ್ದೀನಿ. 70 ಜನ ಒಟ್ಟು ಕೇಳಿದ್ದೀನಿ. ಆಮೇಲೆ ಇವರೆಲ್ಲ ಹೇಳ್ತಿದ್ರು, ಅಣ್ಣ ಹೇಗೆ ಸರ್ ನಾವು ಗೆಲ್ತೀವಿ ಅಂತೇಳಿ, ಅವ್ರಿಗೂ ನಂಬಿಕೆ ಇರಲಿಲ್ಲ. ನಮ್ಮ ಗೋಪಿಯಣ್ಣ ಹತ್ರ ಹೋಗಿದ್ದೆ, ಅವರು ಅಷ್ಟೇ, ಅಣ್ಣ ಇದು ನಿಮ್ಮ ಒಳ್ಳೆತನ ನಿಮ್ಗೆ ಒಳ್ಳೇದಾಗುತ್ತೆ. ಆಮೇಲೆ ಸರಿ ಆಯ್ತು ಸರ್ ಅಂತೇಳಿ ಬಂದ್ವಿ. ಆಮೇಲೆ ನಮ್ಮ ಇವರು ಪ್ರಭಾಕರ್, ನಮ್ಮ ರವಿ 2 ವರ್ಷ ಹಿಂದೆ ನಮ್ಮ ಡೈರೆಕ್ಟರ್ ಮಾಡಿಬಿಟ್ಟ. ಇವತ್ತಲ್ಲ, 2 ವರ್ಷ ಹಿಂದೆ ನಮ್ಮ ಚೀಮರ್ ಡೈರೆಕ್ಟರ್ ನೀನೇ ಅಂತ ಹೇಳ್ಬಿಟ್ಟು ರಾಜಗೋಪಾಲ್ ತೀರ್ಕೊಂಡ ತಕ್ಷಣ ಅಲ್ಲೇ ಸಮಾಧಿ ಹತ್ರ ಹೇಳ್ಬಿಟ್ಟ. ಆಮೇಲೆ ಕಾಲಕ್ರಮೇಣ ಬರ್ತಾ ರವಿ ಹೇಳಿದ ಮತ್ತೆ ಕಾಯವಾಯಿತು. ಆಮೇಲೆ ಸುಬ್ಬಾರೆಡ್ಡಿ ಅವರು ಅದೇ ಹೇಳಿದ್ರು, ಅವರು ನೀನೇ ಯಾರೂ ಇಲ್ಲ, ನೀನೇ ಇರಬೇಕು ಅಂತೇಳಿ ಅವರಿಬ್ಬರು ಇದರಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ಇಲ್ಲ ಅಂದ್ರೆ ನನಗೆ ಬೇಡ ಅಂತ ಕಡ್ಡಾಯವಾಗಿ ಹೇಳ್ಬಿಟ್ಟಿದ್ದೆ ಮತ್ತೆ. ಸರಿ, ಅದೆಲ್ಲ ಆಯಿತು. ಆಮೇಲೆ ಮುಂದೆ ಎಲೆಕ್ಷನ್ ವೋಟ್ಗಳೆಲ್ಲ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ನಮ್ಮ ಲೀಡ್ರುಗಳು ನಮ್ಮ KV ನಾಗರಾಜ್ ಅವರು, ಆಮೇಲೆ ಇದು ಹುಸ್ಗೂರು ರಾಮಣ್ಣವರು, ಅವರು ಕೂಡ ನಕ್ಕರಲ್ಲಿ ನಾನು ಅಪ್ಲಿಕೇಶನ್ ಹಾಕುವಾಗ ಎಷ್ಟು ಓಟ್ ಇದೆ ಅಂತ ಕೇಳಿದ್ರು. ಅಲ್ಲ 21 ಇದೆ ಅಂತ, ಅವ್ರದ್ದು ಒಂದು 50 ಅಂತೆ. ಎಲ್ಲ ಕಾತದ ಇಲ್ಲ ನಾನು ಗೆಲ್ತೀನಿ ಅಂತೆ. ನಾಗರಾಜ್ ಗೆಲ್ತೀನಿ ಅಂತೆ. ಅದು ಹೆಂಗೆ ಹೇಳ್ತೀಯ? ಅದು ಸರಿ, ಇಲ್ಲ ನಾನು ಗೆದ್ದು ಬರ್ತೀನಿ. ಆಮೇಲೆ ರಾಮಣ್ಣನು ಅದೇ ಕೇಳಿದ, ಅವ್ರಿಗೂ ಅದೇ ಹೇಳಿದೆ. ಮೊನ್ನೆ ಬೂತ್ ಹತ್ರ ಒಳಗಡೆ ಹೋಗ್ತಾ ಇದ್ದೀನಿ, ಅವಾಗ ಇಬ್ಬರು ಅಲ್ಲೇ ಇದ್ದಾರೆ ಬಾಗಿಲಲ್ಲಿ. ಅಣ್ಣ ಈಗೇನು ಹೇಳ್ತೀಯ ಅಂದ್ರು. ಅಣ್ಣ ಈಗೂ ಅದೇ ಗೆಲ್ತೀನಿ ಅಂತ, ಈಗೂ ಅದೇ ಗೆಲ್ತೀನಿ ಅವ್ರು ನಕ್ಕೊಂಡಿದ್ರು. ಆಮೇಲೆ ಮುಗಿದು ಈಚೆ ಬಂದಾಗ ಇಬ್ಬರು ಅಣ್ಣ ಏನು ಅಂದ್ರು, ನಾನು ಗೆದ್ದಿದ್ದೀನಿ ಅಂತ. ಇಬ್ಬರು ಬಂದು ತಪ್ಕೊಂಡು. ಇಂಥ ಎಲೆಕ್ಷನ್ ನಾವು ನೋಡಿಲ್ಲ, ನಾವು ನೋಡೋಕ್ಕಾಗಲ್ಲ ಅಂತ. ಸರಿ, ಏನು ದೇವರು ನನಗೆ ಗೆದ್ಬಿಟ್ಟಿದ್ದೀನಿ.
ಥರ ಇವರಿಬ್ಬರ ಆಶೀರ್ವಾದ, ನಮ್ಮ ಮತದಾರರು 21 ಜನ ಏನಿದ್ರೋ ಅವರು ಒಳ್ಳೆ ಮಿಲಿಟ್ರಿ ಓಟ್ ಪಕ್ಕಕ್ಕೆ ಬಿಡಲಿಲ್ಲ. ಬರೋದಿದೆ, ಬೇರೆ ಬರೋದಿದೆ, ನಮ್ಮವ್ರು ಆಚೆ ಹೋಗಲಿಲ್ಲ. ಅಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿ ಅಂದರೆ ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮದು ಸಣ್ಣ ಹಳ್ಳಿ ನೀವು ಯಾರು ಕೆಲವರು ನೋಡಿರ್ತೀರಿ, ಕೆಲವರು ನೋಡಿಲ್ಲ. 40 ವರ್ಷಗಳಿಂದ ನನ್ನ ಅಧ್ಯಕ್ಷನ ಮಾಡಿದ್ದೇನೆ. ಡೈಲಿ ಓಪನ್ ಇದುವರೆಗೂ ಯಾರು ನಮಗೆ ಬೇಕು ಅಂತ ಕೇಳಿಲ್ಲ. ನಾವೇ 5 ವರ್ಷ ಬೇರೆಯವರು ನಮ್ಮ ಹುಡುಗರನ್ನೇ ಓಪನ್ ಮಾಡಿದ್ವಿ. ಅದು ಬಿಟ್ಟರೆ ಇದುವರೆಗೂ ಯಾರೂ ನಮಗೆ ಬೇಕು ಅಂತ ಕೇಳಿಲ್ಲ. ಇದುವರೆಗೂ ನನ್ನೇ ಇಟ್ಕೊಂಡಿದ್ದಾರೆ. ನಾನು ಮೊದಲನೇ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಎರಡನೇ ನಮ್ಮ KM ಕೃಷ್ಣಾರೆಡ್ಡಿ, ನಮ್ಮ ಬೈರೇಗೌಡರು, ಇವರು ನಮ್ಮ ರಾಜಕೀಯದ ಗುರುಗಳು. ಅದರಲ್ಲಿ ನಾವು ರಾಜಗೋಪಾಲ ನಾವೆಲ್ಲ ಒಟ್ಟಾಗಿ ಬೆಳೆದು ಬಂದಿದ್ದೀವಿ ಮೊದಲಿಂದ, ಅವತ್ತಿಂದ ಒಟ್ಟಾಗಿ ಬಂದು ಇವತ್ತು ಈ ಮಟ್ಟಕ್ಕೆ ಬಂದು ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ಜನ ನನಗೆ ಡಿಸ್ಟ್ರಿಕ್ಟ್ ಮಟ್ಟಕ್ಕೆ ಕಳಿಸಿದ್ದಾರೆ. ಅದಂತೂ ತುಂಬ ಸಂತೋಷ ಆಗಿದೆ. ಅದು ಇವ್ರನ್ನೆಲ್ಲ ಇವ್ರನ್ನೆಲ್ಲ ಇದು ಮಾಡಿ ಅಲ್ಲಿ ಕಳಿಸಿದ್ದಾರೆ ಅಂದರೆ ನಮ್ಮ ಜನ. ಅಪ್ಪನಿಗೆ ಹೇಳಿದ್ದೆ ಅವ್ರ ಮಾತು ಮೊನ್ನೆ, ಅಣ್ಣ ಇದು ಫಸ್ಟ್ ಎಲೆಕ್ಷನ್, ಗೆದ್ದೇ ತಿರ್ಬೇಕು, ಇದರಲ್ಲಿ ಗೆಲ್ಲಿಲ್ಲ ಅಂದರೆ ನಾವು ಮುಂದೆ ಯಾವ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಕೃಷ್ಣಯ್ಯಪ್ಪನಿಗೆ ಒಪ್ಕೊಂಡು ಸರಿ ನೋಡಿ. ಇವತ್ತು ನೋಡಿದರೆ ಈ ಜನರು ನೋಡಿದರೆ ಹುಮ್ಮಸ್ಸಾಗಿ ಬಂದಿದ್ದಾರೆ. ಇವತ್ತು ಇದುವರೆಗೂ ಸ್ವಲ್ಪ ಹಿಂದೆ ಮುಂದೆ ಬರ್ತಾ ಇದ್ದರು, ಇವತ್ತು ಹಂಗೆ ಮಾಡಿಲ್ಲ. ಅವರು ಕರೆಕ್ಟಾಗಿ ಬಂದಿದ್ದಾರೆ. ಇನ್ನು ಮುಂದೆ ನಾವು ಯಾವುದೇ ಚುನಾವಣೆಗೆ ಹೋಗಲಿ ನಮ್ಮ ಇವರಿಬ್ಬರು ಆಶೀರ್ವಾದ ಇರುತ್ತೆ, ಯಾವುದ್ರಲ್ಲಾದರೂ ಗೆಲ್ಬೋದು ನಾವು ಅಂತ ಒಂದು ನಮ್ಮ ಎಲ್ಲ ಜನಗಳಿಗೂ ನಾನು ಆಮೇಲೆ ಈ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾನು ವಂದಿಸಿ ನಾನು ಯಾರಿಗೂ ಗೊತ್ತಿಲ್ಲ. ನಮ್ಮ ಲೀಡರ್ಗೆಲ್ಲ ನನ್ನ ಮಗನ ಅಮೇರಿಕಾದಲ್ಲಿದ್ದಾನೆ, ಅವನಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಎತ್ಕೊಂಡು ಡ್ಯಾನ್ಸ್ ಮಾಡುವಾಗ ನನ್ನ ಮಗನ ಅಲ್ಲಿ ನೋಡಿದ್ದಾರೆ, ಅಮೇರಿಕಾದಲ್ಲಿ ನೋಡಿಬಿಟ್ಟು ಆಮೇಲೆ ಅವ್ರ ತಾಯಿಗೆ ಫೋನ್ ಮಾಡಿದ್ದಾನೆ, ಅಮ್ಮ ಯಾರಿದು ಏನು ಅಪ್ಪನ ತಂಗಿಯವನೇ ಅಂತ. ಅಪ್ಪನೇ ಇರೋದು ಏನಮ್ಮ ಎಲೆಕ್ಷನ್ಗೆ ಹಾಕಿ ಹೇಳಲೇ ಇಲ್ಲ ಅಂದರೆ ಅವಾಗ ಹೇಳಿದ್ದಾರೆ ಅವರು, ಏನು ಇಲ್ಲಪ್ಪ ನಿಮಗೆ ಅವನು 2 ವರ್ಷದಿಂದ ಹೇಳಿದ, ನೀವು ಯಾವ ಎಲೆಕ್ಷನ್ಗೂ ಬೇಡ, ವಯಸ್ಸಾಗಿದೆ, ಆರಾಮಾಗಿರು ಅಂತ ಹೇಳಿದ್ದ ಅವನು. ಅದಕ್ಕೆ ಅವ್ನಿಗೆ ಹೇಳಲಿಲ್ಲ ನಾನು. ಆಮೇಲೆ ಎಲ್ಲ ಈ ಫೋನ್ಗಳಲ್ಲಿ ಹೋಗ್ಬಿಟ್ಟಿದೆ. ಆಮೇಲೆ ಅವನೇ ಎಲ್ಲ ನೋಡಿಕೊಂಡು ಅವ್ರ ಅಮ್ಮನ ಕೇಳಿದಾನೆ, ಅವ್ರ ಅಮ್ಮನ ಹೇಳಿದ್ದಾನೆ. ಆವಾಗ ಅವನು ಸಂತೋಷ ಬಿದ್ದಿದ್ದಾನೆ. ಇಷ್ಟ ಆಯ್ತು. ಆಮೇಲೆ ಅಪ್ಪನ ಬಂದ್ಮೇಲೆ ಫೋನ್ ಮಾಡಿದ್ದಾರೆ. ನಾವು 11 ಗಂಟೆ ರಾತ್ರಿಗೆ ಬಂದ್ವಿ. ಆಮೇಲೆ ಅಷ್ಟೊತ್ತಲ್ಲಿ ಅವನೇ ಫೋನ್ ಮಾಡಿದ, ನಾನು ಹೇಳಿದೆ ಇಷ್ಟ ಆಗಿದೆ, ಈ ಎಲೆಕ್ಷನ್ ಈ ಥರ ಮಾಡಿದ್ದೀನಿ ನಾನು. ನಮ್ಮ ಮನೆಯಲ್ಲೂ ಕೂಡ ಹೇಳಿಲ್ಲ, ನನ್ನ ಮಕ್ಕಳಿಗೆ ಹೇಳಿಲ್ಲ, ಯಾರು ಕಾಳಿಕಾಂಬಾ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ 40. ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬಾ ಜ್ಯೋತಿಷ್ಯಾಲಯ, ಪಂಡಿತ್ ಯಶವಂತ್.
ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 99809959 2026 ಜನವರಿ 20ನೇ ತಾರೀಕಿನಿಂದ ಗಜಾನನ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು KSRTC ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ರೆಟಿನೋಪತಿ, ನ್ಯೂರೋಪತಿ ಮೂಲಕ ಬರುವ ಕಣ್ಣು, ಕಾಲು, ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು. ರಿವರ್ಸಬಲ್ ಡಯಾಬಿಟಿಕ್ ಆಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916731170 ಸಂಪರ್ಕಿಸಬಹುದು.